ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ RRB ALP ನೋಟಿಫಿಕೇಶನ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಆಲ್ರೆಡಿ ಗೊತ್ತಿದೆ ನಿಮ್ಗೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ಏನ್ ಮಾಡಿದಾರೆ ಅಂದ್ರೆ RRB ದವರು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ನೋಟಿಫಿಕೇಶನ್ ಹೊರಡಿಸಿದ್ರೆ ಅದ್ರ ಡೀಟೇಲ್ ನೋಟಿಫಿಕೇಶನ್ಸ್ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಫಸ್ಟ್ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ನಾವು ನೋಡೋದಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅವಾಗ್ಲೇ ಸ್ಟಾರ್ಟ್ ಆಗಿದೆ. 12/4/2025 ಸ್ಟಾರ್ಟ್ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 11/5/2025. ಜೊತೆಗೆ ನಿಮ್ಗೆ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಇರೋದಪ್ಪ ಅಂದ್ರೆ 13/5/2025. ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸ್ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅಪ್ಲಿಕೇಶನ್ಸ್ ನ ಮಾಡಿಫಿಕೇಶನ್ ಮಾಡಕ್ಕೆ ಸಮಯವನ್ನು ಯಾವಾಗ ಕೊಟ್ಟಿದ್ರು ಅಂದ್ರೆ 14/5/2025 ರಿಂದ 23/5/2025. ಹಾಗಾದ್ರೆ ಪೋಸ್ಟ್ ಯಾವ್ದಂತ ನೋಡೋದಾದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಪೋಸ್ಟ್ ಇದೆ. ಪೇ ಲೆವೆಲ್ ನೋಡ್ರಿ, ನಿಮ್ಗೆ ಲೆವೆಲ್ 2 ಪೇ ಸ್ಕೇಲ್ ಅಲ್ಲಿ ಕೊಡ್ತಾರೆ. ಪ್ರತಿ ತಿಂಗಳು ನಿಮ್ಗೆ ಮಿನಿಮಮ್ 19,900 rupees ಬೇಸಿಕ್ ಪೇ ಸ್ಕೇಲ್ ಇರುತ್ತೆ. ಜೊತೆಗೆ ಇಲ್ಲಿ ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ 18 ರಿಂದ 30 ವರ್ಷ ನಿಮ್ಗೆ ಏಜ್ ಲಿಮಿಟ್ ಇರುತ್ತೆ. ಒಟ್ಟು ಎಷ್ಟು ವೇಕೆನ್ಸಿ ಇದೆ ಅಂದ್ರೆ 9,970 ಹುದ್ದೆಗಳಿಗೆ ಅವರು ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ರಿ, ನಾವೇನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ಏಜ್ ಲಿಮಿಟ್ ಅನ್ನ ನೋಡ್ತಾ ಹೋಗೋಣ, ಎಲಿಜಿಬಿಲಿಟಿ ನೋಡ್ತಾ ಹೋಗೋಣ. ಏಜ್ ಲಿಮಿಟ್ ನೋಡ್ರಿ ಇಲ್ಲಿ ಎಷ್ಟಿದೆ ಅಂದ್ರೆ 1/7/2025 ಪ್ರಕಾರ 18 ರಿಂದ 30 ವರ್ಷ. ಜೊತೆಗೆ ಕೆಲವೊಂದಿಷ್ಟು ಕಮ್ಯುನಿಟಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC/ST ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ. OBC ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆ ಇದೆ. ಮಾಜಿ ಸೈನಿಕರಾಗಿದ್ದು ಯಾವುದೇ ಕೆಟಗರಿ ಸೇರಿಲ್ಲ ಅಂದ್ರೆ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಮಾಜಿ ಸೈನಿಕರಾಗಿದ್ದು ನೀವು OBC ಕೆಟಗರಿಗೆ ಸೇರಿದ್ರೆ ನಿಮ್ಗೆ 6 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಮಾಜಿ ಸೈನಿಕರಾಗಿ ನೀವು SC/ST ಕೆಟಗರಿಗೆ ಸೇರಿದ್ರೆ ನಿಮ್ಗೆ 8 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಆಮೇಲೆ ನೋಡ್ರಿ, ಯಾರೆಲ್ಲ ರೈಲ್ವೆ ಎಂಪ್ಲಾಯೀಸ್ ಇದ್ರೆ ಆಲ್ರೆಡಿ ಗ್ರೂಪ್ C ಸರ್ವಿಸ್ ಅಲ್ಲಿ ಇರೋರಿಗೆ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆನ ನಾವು ನೋಡೋದಾದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 40 ವರ್ಷ, OBC ದವರಿಗೆ 43 ವರ್ಷ, ಜೊತೆಗೆ SC/ST ದವರಿಗೆ ಏನಪ್ಪಾ ಅಂದ್ರೆ 45 ವರ್ಷದವರೆಗೂ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೋಡ್ರಿ, ಏಜ್ ಲಿಮಿಟ್ ಏನಿದೆ 18 ರಿಂದ 30 ವರ್ಷ ಅಂತ ಹೇಳಿದ್ರಲ್ಲ, ನಿಮ್ಮ ಜನ್ಮ ದಿನಾಂಕ ಯಾವಾಗಿಂದ ಇರ್ಬೇಕಂದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ನೋಡ್ರಿ 2/7/1995 ನಂತರ ನಿಮ್ಮ ಜನ್ಮ ದಿನಾಂಕ ಇರಬೇಕು. OBC ಅಭ್ಯರ್ಥಿಗಳಿಗೆ 2/7/1992 ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು. ಅದೇ ತರನಾಗಿ SC/ST ಅಭ್ಯರ್ಥಿಗಳಿಗೆ 2/7/1990 ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು. ಜೊತೆಗೆ ಲೋವರ್ ಲಿಮಿಟ್ ಅನ್ನ ನೋಡೋದಾದ್ರೆ 1/7/2007 ಒಳಗಡೆ ಇರಬೇಕು. ಅಂದ್ರೆ ಜನರಲ್ ಕೆಟಗರಿ ಅಭ್ಯರ್ಥಿಗಳ ಒಂದು ಡೇಟ್ ಆಫ್ ಬರ್ತ್ ನೋಡ್ರಿ 2/7/1995 ರಿಂದ 1/7/2007 ಒಳಗಡೆ ಇರ್ಬೇಕಾಗುತ್ತೆ. OBC ಅಭ್ಯರ್ಥಿಗಳದ್ದು 2/7/1992 ರಿಂದ 1/7/2007 ಒಳಗಡೆ ಇರ್ಬೇಕಾಗುತ್ತೆ. SC/ST ಅಭ್ಯರ್ಥಿಗಳದ್ದು ನೋಡ್ರಿ 2/7/1990 ರಿಂದ 1/7/2007 ಒಳಗಡೆ ನಿಮ್ಮ ಜನ್ಮ ದಿನಾಂಕ ಇರಬೇಕಾಗುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅನ್ನ ಆಲ್ರೆಡಿ ಅವರು ಎನೆಕ್ಷರ್ AL ಕೊಟ್ಟಿದ್ದಾರೆ, ಅದನ್ನ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಎಕ್ಸಾಮಿನೇಷನ್ ಫೀಸ್ ಅನ್ನ ಇಲ್ಲಿ ನಾವು ನೋಡ್ತಾ ಹೋದ್ರೆ ಎಲ್ಲಾ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 500 rupees ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಸೊ ಈ 500 rupees ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೀವು ಫಸ್ಟ್ CBT ಗೆ ಅಪಿಯರ್ ಆದ್ಮೇಲೆ, ಫಸ್ಟ್ ಸ್ಟೇಜ್ CBT ಏನಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಏನಿರುತ್ತಲ್ಲ ಅದನ್ನ ಅಪಿಯರ್ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 400 ರೂಪಾಯಿ ಅಮೌಂಟ್ ಅನ್ನ ರಿಫಂಡ್ ಮಾಡ್ತಾರೆ. ಅದೇ ತರ ನೋಡ್ರಿ, SC/ST, ಎಕ್ಸ್ ಸರ್ವಿಸ್ ಮ್ಯಾನ್, ಮಹಿಳಾ ಅಭ್ಯರ್ಥಿಗಳು, ಟ್ರಾನ್ಸ್ಜೆಂಡರ್ ಮತ್ತೆ ಮೈನಾರಿಟೀಸ್ ಮತ್ತೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿರುತ್ತಪ್ಪ ಅಂದ್ರೆ 250 ರೂಪಾಯಿ ಅಪ್ಲಿಕೇಶನ್ಸ್ ಫೀಸ್ ಇರುತ್ತೆ. ಈ 250 ರೂಪಾಯಿ ಅಪ್ಲಿಕೇಶನ್ಸ್ ಫೀಸ್ ಇರುತ್ತಲ್ಲ, ಇದನ್ನ 250 ರೂಪಾಯಿನೂ ಕೂಡ ಏನಪ್ಪಾ ಅಂದ್ರೆ ನೀವು ಫಸ್ಟ್ ಸ್ಟೇಜ್ CBT ಗೆ ಅಪಿಯರ್ ಆದ್ಮೇಲೆ ನಿಮ್ಗೆ ನಿಮ್ಮ ಬ್ಯಾಂಕಿಗೆ ರೀಫಂಡ್ ಅನ್ನ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಆನ್ಲೈನ್ ಪೇಮೆಂಟ್ ಯಾವ ತರನಾಗಿ ಮಾಡ್ಬೇಕಂದ್ರೆ ಫೀ ಪೇಮೆಂಟ್ ಅನ್ನ ನೋಡ್ರಿ ನೀವು ಆನ್ಲೈನ್ ಮೂಲಕನೇ ಮಾಡ್ಬೇಕಾಗುತ್ತೆ. ಅದು ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್, ಕ್ರೆಡಿಟ್ ಕಾರ್ಡ್, UPI ಮೂಲಕ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಲ್ಲ, ಯಾರೋ ಒಂದು ಫ್ಯಾಮಿಲಿ ಇನ್ಕಮ್ 50,000 ಗಿಂತ ಲೆಸ್ ಇದೆಯಲ್ಲ ಅವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಇಲ್ಲಿ ಕರಿತೀವಿ. ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ನೋಡೋದಾದ್ರೆ ನೇಮಕಾಂತಿ ಅಂತ ನೋಡ್ರಿ ಯಾವ ತರನಾಗಿರುತ್ತೆ ಅಂದ್ರೆ ನಿಮಗೆ ಫಸ್ಟ್ ಸ್ಟೇಜ್ CBT ಇರುತ್ತೆ, ಇದಾದ್ಮೇಲೆ ಸೆಕೆಂಡ್ ಸ್ಟೇಜ್ CBT ಇರುತ್ತೆ, ಇದಾದ್ಮೇಲೆ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ, ಆಮೇಲೆ ನಿಮ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅಂದ್ರೆ 5 ಹಂತದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನೇಮಕಾತಿಯನ್ನ ನಡೆಸ್ತಾರೆ. ಫಸ್ಟ್ ಸ್ಟೇಜ್ CBT ನೋಡ್ರಿ, CBT 1
only be screening examination for shortlisting eligible candidates for CBT2 based on their normalized marks. Screening will be based on their merit in CBT1 among the candidates who have chosen the same RRB only. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿದೆ CBT1 ಇದೇನಪ್ಪ ಅಂದ್ರೆ ಕೇವಲ CBT2 ಶಾರ್ಟ್ ಲಿಸ್ಟ್ ಮಾಡೋದಕ್ಕೋಸ್ಕರ ಮಾತ್ರ ಕಂಡಕ್ಟ್ ಮಾಡ್ತಾರೆ, ಹೊರತಾಗಿ ಯಾವುದೇ ಮೆರಿಟ್ ಲಿಸ್ಟಿಗೋಸ್ಕರ ಇದನ್ನ ಕಂಡಕ್ಟ್ ಮಾಡೋದಿಲ್ಲ. ನೀವು CBT2 ಕ್ವಾಲಿಫೈ ಆಗ್ತಿರೋ ಇಲ್ಲ ಅನ್ನೋದಕ್ಕೋಸ್ಕರ ಏನಪ್ಪಾ ಅಂದ್ರೆ CBT1 ಅನ್ನ ಮಾತ್ರ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. CBT1 ಮಾರ್ಕ್ಸ್ ಎಷ್ಟಿರುತ್ತೆ ಮತ್ತೆ ಡ್ಯೂರೇಷನ್ಸ್ ಅನ್ನ ನಾವು ನೋಡೋದಾದ್ರೆ CBT1 ಅಲ್ಲಿ ನೋಡ್ರಿ ನಿಮ್ಗೆ 60 ನಿಮಿಷಗಳ ಕಾಲಾವಕಾಶ ಇರುತ್ತೆ, 75 ಕ್ವಶನ್ಸ್ ಇರುತ್ತೆ, 75 ಅಂಕಗಳಿರುತ್ತೆ. ಪ್ರತಿ ಪ್ರಶ್ನೆಯೂ ಕೂಡ ಏನಪ್ಪಾ ಅಂದ್ರೆ 1 ಅಂಕಗಳಿರುತ್ತೆ. ಜೊತೆಗೆ ನೋಡ್ರಿ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ 1/3 ಅಂಕದಷ್ಟು ಅಥವಾ 1/3 ಮಾರ್ಕ್ಸ್ ಅನ್ನ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ CBT1 ಅಲ್ಲಿ ಏನು ಸಿಲೆಬಸ್ ಇರುತ್ತೆ ಅಂದ್ರೆ ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸ್ ಮತ್ತೆ ಜನರಲ್ ಅವೇರ್ನೆಸ್ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನಿರುತ್ತೆ ಅಂದ್ರೆ ಸೆಕೆಂಡ್ ಸ್ಟೇಜ್ CBT ಇರುತ್ತೆ. ಸೆಕೆಂಡ್ ಸ್ಟೇಜ್ CBT ಅಲ್ಲಿ ಏನಪ್ಪಾ ಅಂದ್ರೆ ಯಾರು CBT1 ಅನ್ನ ಪಾಸ್ ಆಗಿ ಶಾರ್ಟ್ ಲಿಸ್ಟ್ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ಏನಂದ್ರೆ ಸೆಕೆಂಡ್ ಸ್ಟೇಜ್ CBT ಗೆ ಅಲೋ ಮಾಡ್ತಾರೆ. ಸೊ ಇಲ್ಲಿ CBT2 ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ಇಲ್ಲಿ 2 ಪಾರ್ಟ್ ಇರುತ್ತೆ, ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ. ಪಾರ್ಟ್ ಎ ಅಲ್ಲಿ ನಿಮ್ಗೆ ಏನಂದ್ರೆ 90 ಮಿನಿಟ್ಸ್ ಡ್ಯೂರೇಷನ್ಸ್ ಇರುತ್ತೆ, 100 ಪ್ರಶ್ನೆಗಳನ್ನ ಕೇಳ್ತಾರೆ. ಪಾರ್ಟ್ ಬಿ ಅಲ್ಲಿ ನಿಮ್ಗೆ 60 ನಿಮಿಷ ಕಾಲಾವಕಾಶ ಇರುತ್ತೆ, 75 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಒಟ್ಟು ಏನಪ್ಪಾ ಅಂದ್ರೆ ಟೋಟಲ್ ಡ್ಯೂರೇಷನ್ಸ್ ನೋಡ್ರಿ 2 ಗಂಟೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಒಟ್ಟು 175 ಪ್ರಶ್ನೆಗಳಿಗೆ ನೀವ್ ಏನ್ ಮಾಡ್ಬೇಕಂದ್ರೆ ಉತ್ತರವನ್ನ ಕೊಡ್ಬೇಕಾಗುತ್ತೆ. ಇಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ 1/3 ಮಾರ್ಕ್ಸ್ ಅನ್ನ ನೆಗೆಟಿವ್ ಮಾರ್ಕ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪಾ ಅಂದ್ರೆ 1/3 ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ. ಪಾರ್ಟ್ ಎ ಸಿಲೆಬಸ್ ಅನ್ನ ನಾವು ಇಲ್ಲಿ ನೋಡೋದಾದ್ರೆ ಪಾರ್ಟ್ ಎ ನಿಮ್ಗೆ ಏನಿರುತ್ತೆ ಅಂದ್ರೆ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಬೇಸಿಕ್ಸ್, ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋದ್ರೆ, ಪಾರ್ಟ್ ಬಿ ಅಲ್ಲಿ ನೋಡ್ರಿ ಏನ್ ಕೇಳ್ತಾರೆ ಅಂದ್ರೆ ಪಾರ್ಟ್ ಬಿ ನಿಮ್ದು ಏನಿರುತ್ತಪ್ಪ ಅಂದ್ರೆ ಟ್ರೇಡ್ ವೈಸ್ ಇರುತ್ತೆ. ನೀವು ಯಾವ ಟ್ರೇಡ್ ಗೆ ಅಪ್ಲಿಕೇಶನ್ಸ್ ಹಾಕಿರ್ತಾರಲ್ಲ ಆ ಟ್ರೇಡ್ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಪಾರ್ಟ್ ಬಿ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇನ್ ಕೇಸ್ ನೋಡ್ರಿ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂಡ್ ಕಾಂಬಿನೇಷನ್ಸ್ ಹಾಕಿದ್ರಂದ್ರೆ ನಿಮಗೆ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕಲ್, ವೈರ್ ಮ್ಯಾನ್, ಆರ್ಮೇಚರ್ ಅಂಡ್ ಕಾಯಿಲ್ ವೆಂಡರ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂಡ್ ಕಾಂಬಿನೇಷನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳಿದ್ರೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಗೆ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂಡ್ ಕಾಂಬಿನೇಷನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಫಿಟರ್ ಮೆಕ್ಯಾನಿಕಲ್, ಟ್ರ್ಯಾಕ್ಟರ್ ಮೆಕ್ಯಾನಿಕಲ್, ಮೆಕ್ಯಾನಿಕ್, ಟ್ಯೂನರ್, ಮಷಿನಿಸ್ಟ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್, ಹೀಟ್ ಇಂಜಿನ್, ಮಿಲ್ ರೈಟ್ ಅಂಡ್ ಮೇಂಟೆನೆನ್ಸ್ ಮೆಕ್ಯಾನಿಕ್ ಇವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂಡ್ ಕಾಂಬಿನೇಷನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋದ್ರೆ, ನೆಕ್ಸ್ಟ್ ನೋಡ್ರಿ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಡೀಸೆಲ್, ಹೀಟ್ ಇಂಜಿನ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಇವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಆಟೋಮೊಬೈಲ್ ಅಂಡ್ ಇಂಜಿನಿಯರಿಂಗ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂಡ್ ಕಾಂಬಿನೇಷನ್ಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಕ್ಯಾಂಡಿಡೇಟ್ ಈಕ್ವಲ್ ಟು ದ 8 number times of the ALP vacancies for each notified community or category shall be shortlisted for computer based aptitude test on the basis of their marks in part A of the CBT2 among the candidates who have been chosen from the same RRB only with the applications of the reservation rules provided they qualify in part B of the CBT. In case of more than one candidate obtaining the marks equal to the cutoff marks, they will be shortlisted for the CBT. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ 8 ಟೈಮ್ಸ್ ಏನಿರುತ್ತಲ್ಲ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ CBT ಗೆ ಅಥವಾ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಗೆ ಸೆಲೆಕ್ಷನ್ ಅನ್ನ ಮಾಡ್ತಾ ಹೋಗ್ತಾರೆ. Such shortlisted candidates should produce their vision certificate in the prescribed format. ಅಂದ್ರೆ ನೀವು ವಿಷನ್ ಸರ್ಟಿಫಿಕೇಟ್ ಅನ್ನ ದೃಷ್ಟಿ ಪರೀಕ್ಷೆನ ನೀವು ಇಲ್ಲಿ ಕೊಡ್ಬೇಕಾಗುತ್ತೆ. ದೃಷ್ಟಿ ಒಂದು ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಕೊಡ್ಬೇಕಾಗುತ್ತೆ. ಆಮೇಲೆ ನೋಡ್ರಿ CBT ಟೆಸ್ಟ್ ಏನಿಲ್ಲ ಇದನ್ನ ನೀವು ಕ್ಲಿಯರ್ ಮಾಡ್ಲೇಬೇಕು. It is mandatory clear each test battery or sections of CBT separately. CBT ಒಳಗೆ ಏನಪ್ಪಾ ಅಂದ್ರೆ ಟೆಸ್ಟ್ ಬ್ಯಾಟರಿ ಅಥವಾ ಸೆಕ್ಷನ್ಸ್ ಅಂತ ಇರುತ್ತೆ, ಅದನ್ನ ನೀವು ಸಪರೇಟ್ ಆಗಿ ಕ್ಲಿಯರ್ ಮಾಡಬೇಕು. CBT ಬೇಕೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ rdso.indianrailways.government.in ಹೋಗಿ ವರ್ಟಿಕಲ್ಸ್ ಹೋಗಿ ಟ್ರಾಫಿಕ್ ಅಂಡ್ ಸೈಕಾಲಜಿ ಹೋಗಿ ಸೈಕಾಲಜಿ ಕ್ಯಾಂಡಿಡೇಟ್ಸ್ ಕಾರ್ನರ್ ಹೋಗ್ಬೇಕು. ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ CBT ಬಗ್ಗೆ ಹೆಚ್ಚಿನ ಈ ಮಾಹಿತಿಯನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ CBT ಒಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಲ್ ಕ್ಯಾಂಡಿಡೇಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಮಸ್ಟ್ ಸೆಕ್ಯೂರ್ ಅ ಮಿನಿಮಮ್ ಸ್ಕೋರ್ ಆಫ್ 42 ಮಾರ್ಕ್ಸ್ ಇನ್ ಈಚ್ ಟೆಸ್ಟ್ ಸಪರೇಟ್ಲಿ ಟು ಕ್ವಾಲಿಫೈ ಇನ್ ದ CBT. ಅಂದ್ರೆ ನೀವು CBT ಅಲ್ಲಿ ಪಾಸ್ ಆಗ್ಬೇಕಂದ್ರೆ ಕನಿಷ್ಠ ಪಕ್ಷ ಎಷ್ಟು ಅಂಕಗಳನ್ನ ನೀವು ಇಲ್ಲಿ ಪಡಿಬೇಕಂದ್ರೆ 42 ಅಂಕಗಳನ್ನ ಪಡೆಯಬೇಕು.
The merit list will be prepared only from the amongst the candidates qualifying in the CBAT. 70% weightage will be given for the marks obtained in part A of the CBT2 and 30% weightage in the for the score obtained in the CBAT. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೆರಿಟ್ ಲಿಸ್ಟ್ ಅನ್ನ ಯಾವ ತರ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಯಾರು CBAT ಅಲ್ಲಿ ಕ್ವಾಲಿಫೈ ಮಾಡ್ತಾರಲ್ಲ ಅವರಿಗೆ ಆ ಬೇಸಿಸ್ ಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. 70% weightage ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪಾರ್ಟ್ ಎ ಕೊಟ್ರೆ 30% weightage ಅನ್ನ ಏನ್ ಮಾಡ್ತಾರೆ ಅಂದ್ರೆ ಪಾರ್ಟ್ 2 ಗಿಲಿ ಕೊಡ್ತಾರೆ. ಅಂದ್ರೆ 70% weightage ಯಾವ್ದಕ್ಕೆ ಇರುತ್ತಪ್ಪ ಅಂದ್ರೆ ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪಾರ್ಟ್ ಎ ಏನಿರುತ್ತಲ್ಲ ಅದಕ್ಕೆ ಕೊಟ್ರೆ ಇನ್ 30% ಮಾರ್ಕ್ಸ್ weightage ಅನ್ನ ಯಾವ್ದು ಕೊಡ್ತಾರೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಕೊಡ್ತಾರೆ. ಜಸ್ಟ್ ಕ್ವಾಲಿಫೈಯಿಂಗ್ ಇಲ್ಲ, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ನಿಮ್ದು ಮಾರ್ಕ್ಸ್ ಅನ್ನ ಕನ್ಸಿಡರೇಷನ್ ಮಾಡ್ತಾರೆ. ಹಾಗಾಗಿ ಇದನ್ನ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಅಪ್ಲಿಕೇಶನ್ಸ್ ಅನ್ನ ಯಾವ ತರ ಹಾಕ್ಬೇಕಂದ್ರೆ ಕ್ಯಾಂಡಿಡೇಟ್ ಮಸ್ಟ್ ರೀಡ್ ಆಲ್ ದ ಇನ್ಫಾರ್ಮೇಶನ್ ಅಂಡ್ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಬಿಫೋರ್ ಫಿಲ್ಲಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಟು ಪ್ರಿವೆಂಟ್ ದ ಮಿಸ್ಟೇಕ್ಸ್. For filling up of the online applications, candidate must go through the link given for this CEN in the official RRB website para 13J below. Candidates are allowed to choose only one RRB and submit the only one online applications for the notified post within the chosen RRB only. ಅಂದ್ರೆ ಇಲ್ಲಿ ಕೆಳಗಡೆ ಏನ್ ಮಾಡಿದ್ರು ಅಂದ್ರೆ RRBs ಕೊಟ್ಟಿದ್ದಾರೆ, ಯಾವ್ಯಾವ RRBs ಏನಪ್ಪಾ ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತ ಹೇಳಿ. ಆ RRB ವೆಬ್ಸೈಟ್ ಗೆ ಹೋಗಿ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಟ್ಟು ಇಲ್ಲಿ ಏನಪ್ಪಾ ಅಂದ್ರೆ ಒಂದು 20 RRBs ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. 20ರಲ್ಲಿ ಯಾವ್ದಾದ್ರು ಒಂದು RRB ಹೋಗಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಅಹಮದಾಬಾದ್, ಅಜ್ಮೀರ್, ಭೂಪಾಲ್, ಭುವನೇಶ್ವರ್, ಬಿಲಾಸ್ಪುರ್, ಚಂಡೀಗಢ, ಚೆನ್ನೈ, ಗೋರಖ್ಪುರ್, ಗುವಾಹಟಿ, ಜಮ್ಮು ಅಂಡ್ ಕಾಶ್ಮೀರ್, ಕಲ್ಕತ್ತಾ, ಮಾಡ್ಲಾ, ಮುಂಬೈ, ಮುಜಾಫರ್ ಪಟ್ನಾ, ಪ್ರಯಾಗ್ರಾಜ್, ರಾಂಚಿ, ಸಿಕಂದರಾಬಾದ್, ಸಿಲಿಗುರಿ ಅಂಡ್ ತಿರುವನಂತಪುರಂ. ಈ ಇಷ್ಟು RRBs ಏನ್ ಪಾರ್ಟಿಸಿಪೇಟ್ ಮಾಡ್ತಿದ್ರಲ್ಲ ಇದರಲ್ಲಿ ಯಾವ್ದಾದ್ರು ಒಂದು RRB ವೆಬ್ಸೈಟ್ ಹೋಗಿ ನೀವೇನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಡೌನ್ಲೋಡ್ ಮಾಡ್ಕೊರಿ. ಅಲ್ಲಿ ನಿಮ್ಗೆ ಏನ್ ಮಾಡ್ತಿತ್ತು ಅಂದ್ರೆ ಈ ಒಂದು RRB ವೆಬ್ಸೈಟ್ ಸಿಗುತ್ತೆ. ಅಲ್ಲಿ ಹೋಗಿ ನೀವ್ ಏನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು. ಆಮೇಲೆ ನೋಡ್ರಿ, ಮೀಡಿಯಂ ಆಫ್ ಎಕ್ಸಾಮಿನೇಷನ್ಸ್. ಎಕ್ಸಾಮಿನೇಷನ್ ಅನ್ನ ಯಾವ ಭಾಷೆಯಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ CBT1 ಮತ್ತೆ CBT2 ಏನಿರುತ್ತಲ್ಲ ಅದನ್ನ ಇಂಗ್ಲಿಷ್ ಮತ್ತೆ ಹಿಂದಿ ಜೊತೆಗೆ ಏನಪ್ಪಾ ಅಂದ್ರೆ 13 ಸ್ಥಳೀಯ ಭಾಷೆಗಳಲ್ಲೂ ಕೂಡ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಕನ್ನಡ ಕೂಡ ಒಂದು ಇದೆ. ಸೊ ನಿಮಗೆ ಕನ್ನಡದಲ್ಲೂ ಕೂಡ ಏನಪ್ಪಾ ಅಂದ್ರೆ ಪರೀಕ್ಷೆ ಇರುತ್ತೆ. ಇಂಗ್ಲಿಷ್ ಮತ್ತೆ ಹಿಂದಿ ಜೊತೆಗೆ ಏನಪ್ಪಾ ಅಂದ್ರೆ 13 ಸ್ಥಳೀಯ ಭಾಷೆಗಳಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 2 ನ ಕಂಡಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಮಾಡಿಫಿಕೇಶನ್ಸ್ ಆಫ್ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ನೋಡ್ತಾ ಹೋಗೋಣ ಅಂದ್ರೆ ಮಿಸ್ಲೇನಿಯಸ್ ಕೊಟ್ಟಿದ್ದಾರೆ. ಈಗ ನೋಡ್ರಿ, ಇಂಪಾರ್ಟೆಂಟ್ ಸೆಕ್ಷನ್ಸ್ ಬಂತು. ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರಬೇಕು. ಬಹಳಷ್ಟು ಜನ ಕನ್ಫ್ಯೂಷನ್ಸ್ ಇರುತ್ತೆ, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದ್ರೆ ನಾವು RRB ALP ಗೆ ಎಲಿಜಿಬಲ್ ಆಗ್ತೀವಿ ಅಂತ. ಸೊ ಒಂದೊಂದೇ ಡಿಸ್ಕಷನ್ ಮಾಡ್ತಾ ಹೋಗೋಣ. Matriculation or SSLC plus ITA from recognized institutions of NCVT or SCVT in the trades of fitter, electricians, instrument mechanic, millwright and maintenance mechanic, mechanic radio and TV, electronics mechanic, mechanic motor vehicle, wireman, tractor mechanic, armature and coil winder, mechanic diesel, heat engine tuner, machinist, refrigeration and air conditioning mechanic. ಇಲ್ಲಿ ನೋಡ್ರಿ, ಅಥವಾ ಅಥವಾ ಅಂತಿದೆ. ಮೂರಲ್ಲಿ ಯಾವ್ದಾದ್ರು ಒಂದಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಒಂದೇ ಕಂಡೀಷನ್ಸ್ ಏನ್ ಹೇಳ್ತಿದ್ರ ಅಂದ್ರೆ SSLC ಜೊತೆಗೆ ನೀವ್ ಏನ್ ಮಾಡಿರ್ಬೇಕಂದ್ರೆ ITA ನ ಮಾಡಿರ್ಬೇಕು. ಯಾವ ಒಂದು ವೃತ್ತಿಯಲ್ಲಿ ITA ನ ಮಾಡಿರ್ಬೇಕಂದ್ರೆ ಫಿಟ್ಟರ್, ಎಲೆಕ್ಟ್ರಿಷಿಯನ್ಸ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಮಿಲ್ ರೈಟ್ ಆರ್ ಮೇಂಟೆನೆನ್ಸ್ ಮೆಕ್ಯಾನಿಕ್, ಮೆಕ್ಯಾನಿಕ್ ರೇಡಿಯೋ ಅಂಡ್ ಟಿವಿ, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ವೈರ್ಮನ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಆರ್ಮೇಚರ್ ಅಂಡ್ ಕೋಲ್ ವೈಂಡರ್, ಮೆಕ್ಯಾನಿಕ್ ಡೀಸೆಲ್, ಹೀಟ್ ಇಂಜಿನ್, ಟ್ಯೂನರ್, ಮಷಿನಿಸ್ಟ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್. ಇಷ್ಟರಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ನೀವು ITA ಮಾಡಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ, ಅಥವಾ ಇನ್ನೊಂದ್ ಏನ್ ಹೇಳ್ತಿದಾರೆ ಅಂದ್ರೆ ಯಾವ್ದು ಎಲಿಜಿಬಲ್ ಆಗ್ತಾರೆ ಅಂದ್ರೆ ಮ್ಯಾಟ್ರಿಕ್ಯುಲೇಷನ್ಸ್ ಆರ್ SSLC ಪ್ಲಸ್ ಕೋರ್ಸ್ ಕಂಪ್ಲೀಟೆಡ್ ಅಪ್ರೆಂಟಿಸ್ಶಿಪ್ ಇನ್ ದ ಟ್ರೇಡ್ ಮೆನ್ಷನ್ ಅಬೋ. ಅಂದ್ರೆ ಏನ್ ಮೇಲ್ಗಡೆ ಹೇಳಿದ್ರಲ್ಲ ಅದ್ರಲ್ಲಿ ಏನಪ್ಪಾ ಅಂದ್ರೆ ಅಪ್ರೆಂಟಿಸ್ಶಿಪ್ ಅನ್ನ ನೀವು ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಮೂರನೇದು ಏನ್ ಹೇಳ್ತಿದಾರೆ ನೋಡ್ರಿ, ಮ್ಯಾಟ್ರಿಕ್ಯುಲೇಷನ್ ಆರ್ SSLC ಪ್ಲಸ್ 3 years ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಆರ್ ಕಾಂಬಿನೇಷನ್ ಆಫ್ ಎನಿ ಆಫ್ ದ combination of various streams of these engineering disciplines from recognized institutes in line with ITI. ನೀವು ಏನಾದ್ರೂ ಡಿಪ್ಲೊಮಾ ಹೋಲ್ಡರ್ ಆಗಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ನೀವು ಡಿಪ್ಲೊಮಾನ ಯಾವ್ದ್ರಲ್ಲಿ ಮಾಡಿರ್ಬೇಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆಮೇಲೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಲ್ಲಿ ನೀವು ಡಿಪ್ಲೊಮಾ ಮಾಡಿದ್ರೆ ನೀವು ಸಹ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ, ಯಾರೆಲ್ಲ ಇಂಜಿನಿಯರ್ಸ್ ಇದೀರಿ ಅಂದ್ರೆ ಡಿಪ್ಲೊಮಾ ಅಷ್ಟೇ ಅಲ್ಲ
ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದವರು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದವರು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಇದ್ದವರು, ಆಟೋಮೊಬೈಲ್ ಇಂಜಿನಿಯರ್ ಇದ್ದವರು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನೋಟಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಡಿಗ್ರಿ ಇನ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ಸ್ ಆಸ್ ಅಬೌವ್ ವಿಲ್ ಆಲ್ಸೋ ಬಿ ಅಕ್ಸೆಪ್ಟೇಬಲ್ ಇನ್ ಲೈವ್ ಆಫ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್. ಅಂದ್ರೆ ಯಾರು ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ರಲ್ಲ ಅವರು ಸಹ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಎಸ್ಪೆಷಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಆಟೋಮೊಬೈಲ್ ಇಂಜಿನಿಯರ್ ಇವರೆಲ್ಲ ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಿಷ್ಟೇನಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ. ಈಗ ಝೋನ್ ವೈಸ್ ನಾವು ವೇಕೆನ್ಸಿನ ನೋಡೋದಾದ್ರೆ ಅಹಮದಾಬಾದ್ RRB ಅಲ್ಲಿ 497, ಅಜ್ಮೀರ್ ಅಲ್ಲಿ 679, ಅಲಹಾಬಾದ್ ಅಲ್ಲಿ ನಿಮಗೆ ಅಜ್ಮೀರ್ ಅಲ್ಲಿ ನೋಡ್ರಿ ಎರಡಿದೆ, ಒಂದು 679 ಮತ್ತೆ ಒಂದು 141. ಅಲಹಾಬಾದ್ ಅಲ್ಲಿ ನಿಮಗೆ 80 ಮತ್ತೆ 508 ಇದೆ. ಭೂಪಾಲ್ ಅಲ್ಲಿ ನಿಮಗೆ ನೋಡ್ರಿ 46, 618 ಇದೆ. ಭುವನೇಶ್ವರ್ ಅಲ್ಲಿ ನಿಮಗೆ 928 ವೇಕೆನ್ಸೀಸ್ ಇದೆ. ಬಿಲಾಸ್ಪುರ್ ಅಲ್ಲಿ ನಿಮಗೆ 568 ವೇಕೆನ್ಸೀಸ್ ಇದೆ. ಚಂಡೀಗಢ ಅಲ್ಲಿ ನಿಮಗೆ 433 ವೇಕೆನ್ಸೀಸ್ ಇದೆ. ಚೆನ್ನೈಯಲ್ಲಿ ನಿಮಗೆ 362 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ನೋಡ್ರಿ ಗೋರಖ್ಪುರ್ ಅಲ್ಲಿ 100 ವೇಕೆನ್ಸೀಸ್ ಇದೆ. ಗುವಾಹಟಿಯಲ್ಲಿ ನಿಮಗೆ 30 ವೇಕೆನ್ಸೀಸ್ ಇದೆ. ಜಮ್ಮು ಅಂಡ್ ಕಾಶ್ಮೀರ್ ಶ್ರೀನಗರ್ ಅಲ್ಲಿ 8 ವೇಕೆನ್ಸೀಸ್ ಇದೆ. ಕಲ್ಕತ್ತಾದಲ್ಲಿ ನೋಡ್ರಿ 262 ಪ್ಲಸ್ 458 ವೇಕೆನ್ಸೀಸ್ ಇದೆ. ಮಲ್ಡಾದಲ್ಲಿ ನಿಮಗೆ ನೋಡ್ರಿ 410 ಮತ್ತೆ 24 ವೇಕೆನ್ಸೀಸ್ ಇದೆ. ಜೊತೆಗೆ ಮುಂಬೈಯಲ್ಲಿ ನೋಡ್ರಿ 22, 376 ಮತ್ತೆ 342 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ಮುಜಾಫರ್ ಒಳಗೆ ನಿಮಗೆ 89 ವೇಕೆನ್ಸೀಸ್ ಇದೆ. ಪಟ್ನಾದಲ್ಲಿ 33, ರಾಂಚಿಯಲ್ಲಿ ನಿಮಗೆ 578, 635 ವೇಕೆನ್ಸೀಸ್ ಇದೆ. ಸಿಕಂದರಾಬಾದ್ ಅಲ್ಲಿ ನೋಡ್ರಿ ನಿಮಗೆ 967 ಮತ್ತೆ 533 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ಸಿಲಿಗುರಿಯಲ್ಲಿ ನಿಮಗೆ 95, ತಿರುವನಂತಪುರಂದಲ್ಲಿ 148. ಒಟ್ಟು ಎಷ್ಟಪ್ಪ ಅಂದ್ರೆ 9970 ವೇಕೆನ್ಸೀಸ್ ಇದೆ. ಈ ವೇಕೆನ್ಸಿನ ನೋಡ್ಕೊಂಡು ಎಲ್ಲಿ ಹೆಚ್ಚಿಗೆ ವೇಕೆನ್ಸೀಸ್ ಇದೆಯಲ್ಲ ಆ ಒಂದು ಝೋನಿಗೆ ನೀವು ಏನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು. ಇದಿಷ್ಟೇನಂದ್ರೆ RRB ಗ್ರೂಪ್ ಡಿ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.